ಓಂ ಶರವಣ ಭವಾಯ ನಮಃ. ನಮಸ್ಕಾರ ಎಲ್ಲರಿಗೂ. ನಮ್ಮ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀವಿ. ಇವತ್ತು ನಾವು ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಿಥುನ ರಾಶಿ ರಾಶಿಯ ಪಟ್ಟಿಯಲ್ಲಿ 3ನೇ ರಾಶಿಯಾಗಿರುತ್ತೆ. ಮಿಥುನ ರಾಶಿ ಎನ್ನುವುದು ಬುಧ ಗ್ರಹದ ಪ್ರಭಾವದಲ್ಲಿರುತ್ತೆ. ಈ ರಾಶಿಗೆ ಸೇರಿದವರು ಮಾತಿನ ಮಾಂತ್ರಿಕರ ಅಂತಲೇ ಹೇಳಬೇಕು. ಬುದ್ಧಿವಂತಿಕೆ, ಚುರುಕುತನ ಇವೆಲ್ಲವೂ ನಿಮಗೆ ಗುಣದ ಸ್ವಭಾವವಾಗಿರುತ್ತೆ. ಇನ್ನು ಮಿಥುನ ರಾಶಿಯ ವೈಯಕ್ತಿಕ ಸ್ವಭಾವಕ್ಕೆ ಅಂತ ಬಂದರೆ, ಇವರು ಮಾತನಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳಾಗಿರ್ತಾರೆ. ಎಲ್ಲರೊಡನೆ ಸುಲಭವಾಗಿ ಗೆಳೆತನನ್ನು ಕೂಡ ಮಾಡ್ತೀರ. ಈ ರಾಶಿಯವರು ತಕ್ಷಣ ತೀರ್ಮಾನ ಮಾಡ್ತಾರೆ, ಆದರೆ ಕೆಲವೊಮ್ಮೆ ಅದರ ಪರಿಣಾಮ ಆಲೋಚನೆ ಇಲ್ಲದ ಹಾಗೆ ಇರುತ್ತೆ. ನೀವು ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ತುಂಬ ಆಸಕ್ತಿಯಿಂದ ಇರ್ತೀರ, ಆದರೆ ಕೆಲವೊಮ್ಮೆ ಕೆಲಸ ಮುಗಿಯೋದಕ್ಕೂ ಮುಂಚೆನೇ ಬೇಸರವಾಗ್ತೀರ ನೀವು. ಆದರೂ ನಿಮಗೆ ಯಾವಾಗಲೂ ಏನಾದರೂ ಒಂದು ಹೊಸದನ್ನು ಕಲಿಯೋ ಆಸಕ್ತಿ ತುಂಬ ಇರುತ್ತೆ. ಮಿಥುನ ರಾಶಿಯವರು ಮನೆಯವರ ಜೊತೆ ಪ್ರೀತಿಯಿಂದ ಇರ್ತೀರ, ಆದರೆ ನೀವು ನಿಮ್ಮ ಸ್ವಾತಂತ್ರ್ಯಕ್ಕೆ ತುಂಬ ಬೆಲೆ ಕೊಡ್ತೀರ. ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರೋದಕ್ಕೆ ಯಾವುದೇ ಸಮಸ್ಯೆ ಬಂದರೂ ಸುಲಭವಾಗಿ ಮಾತು ಚರ್ಚೆ ಮಾಡಿ ಪರಿಹಾರ ಹುಡುಕುತ್ತೀರ. ಇನ್ನು ಮಿಥುನ ರಾಶಿಯವರ ಉದ್ಯೋಗ ಮತ್ತು ಹಣಕಾಸಿನ ವಿಚಾರಕ್ಕೆ ಅಂತ ಬಂದರೆ, ಇವರು ಬುದ್ಧಿವಂತಿಕೆ ಮತ್ತು ಚುರುಕುತನದಿಂದ ತುಂಬ ಕೆಲಸಗಳಾಗ್ಬರುತ್ತೆ ಇವರಿಗೆ. ಅದರಲ್ಲಿ ಜರ್ನಲಿಸಮ್, ಮಾರ್ಕೆಟಿಂಗ್, ಸೇಲ್ಸ್, ಬರವಣಿಗೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಥವಾ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡ್ತೀರಾ. ಇನ್ನು ಹಣದ ವಿಚಾರಕ್ಕೆ ಅಂತ ಬಂದರೆ, ನೀವು ಚೆನ್ನಾಗಿ ಸಂಪಾದನೆ ಮಾಡ್ತೀರಾ, ಆದರೆ ಖರ್ಚು ಮಾಡೋದು ಕೂಡ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ. ನೀವು ಖರ್ಚು ಮಾಡೋ ವಿಚಾರದಲ್ಲಿ ಒಂದು ಸ್ವಲ್ಪ ಶಿಸ್ತನ್ನು ತಂದುಕೊಂಡ್ರೆ ಜೀವನದಲ್ಲಿ ತುಂಬ ಮುಂದೆ ಹೋಗ್ಬೋದು. ನೀವು ಎಷ್ಟು ದುಡ್ಡು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ಗಿಂತ ನೀವು ಎಷ್ಟು ಉಳಿತಾಯ ಮಾಡ್ತೀರಾ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಇನ್ನು ಮಿಥುನ ರಾಶಿಯವರ ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಅಂತ ಬಂದರೆ, ನೀವು ಪ್ರೀತಿಯಲ್ಲಿ ನಿಷ್ಠಾವಂತರಾಗಿರ್ತೀರ, ಆದರೆ ನಿಮಗೆ ಸ್ವಾತಂತ್ರ್ಯ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ನಿಮಗೆ ನಿಮ್ಮ ಪಾರ್ಟ್ನರ್ಗಳು ಸುಮ್ಮನೆ ಕೂತ್ಕೊಂಡ್ರೆ ನಿಮಗೆ ತುಂಬ ಬೇಜಾರಾಗುತ್ತೆ. ನಿಮಗೆ ಅವರು ಏನಾದರೂ ಒಂದು ಮಾತನಾಡ್ತಾ ಇರಲೇಬೇಕು. ನೀವು ನಿಮ್ಮ ಮಾತಿನ ಮೂಲಕ ಸೆಳೆಯೋ ಶಕ್ತಿ ಇರುತ್ತೆ ನಿಮಗೆ, ಆದರೆ ಕೆಲವೊಮ್ಮೆ ಅತಿ ಮಾತನಾಡೋದು ಇತರರಿಗೆ ತೊಂದರೆಯನ್ನು ಉಂಟು ಮಾಡಬಹುದು ಅನ್ನೋದನ್ನು ಮರಿಬೇಡಿ. ಸಂಬಂಧದಲ್ಲಿ ನಂಬಿಕೆ ಮತ್ತು ಸ್ಪಷ್ಟತೆ ಇರಬೇಕು. ಮಿಥುನ ರಾಶಿಗೆ ಸುದೀರ್ಘ ಸಂಬಂಧ ಇಟ್ಟುಕೊಳ್ಳಬೇಕಾದ್ರೆ ಮಾತನಾಡುವುದು ಎಷ್ಟು ಮುಖ್ಯವೋ ಕೇಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಇನ್ನು ಮಿಥುನ ರಾಶಿಯವರ ಪಾಸಿಟಿವ್ ಗುಣಗಳು ಯಾವುದು ಎಂದರೆ, ಅವರ ಚುಟುಕು ಬುದ್ಧಿ, ಎಲ್ಲರೊಡನೆ ಹೊಂದಿಕೊಳ್ಳುವ ಶಕ್ತಿ, ಹೊಸದೇನೋ ಆಗ್ತಾ ಇದೆ ಅಂತ ಗಮನ ಹರಿಸುವ ಒಂದು ಶಕ್ತಿ, ಅವರು ಯಾವಾಗಲೂ ಏನಾದರೂ ಒಂದು ಕಲಿತಾನೇ ಇರಬೇಕು ಅಂತ ಒಂದು ಆಸಕ್ತಿ ಇರುತ್ತೆ. ಇನ್ನು ಮಿಥುನ ರಾಶಿಯವರ ನೆಗೆಟಿವ್ ಗುಣಗಳು ಯಾವುದೆಂದರೆ, ಅವರು ತಿರುಗುಮುಖ ಸ್ವಭಾವ, ಬೇಸರ ತುಂಬ ಬೇಗ ಆಗುತ್ತೆ, ಕೆಲವೊಮ್ಮೆ ಜೋರಾಗಿ ಮಾತನಾಡಿ ಅರ್ಥ ತಪ್ಪಾಗಬಹುದು, ಬಹುಶಃ ಒತ್ತಡದಿಂದ ದೂರ ಹೋಗೋಕ್ಕೆ ಸಮಸ್ಯೆ ತಪ್ಪಿಸೋ ಒಂದು ಚಟ ಇರುತ್ತೆ ಅವರಿಗೆ. ನಿಮಗೆ ಒಂದು ಅಂತಿಮ ಸಂದೇಶ ನೀಡಬೇಕಂತಂದರೆ, ಮಿಥುನ ರಾಶಿಯವರು ನಿಮ್ಮ ಬುದ್ಧಿವಂತಿಕೆ, ಮಾತಿನ ಕಲೆ, ಚುರುಕುತನ ಇವನ್ನು ಬಳಸಿ ಬದುಕು ಬೆಳಗಿಸೋಕೆ ಕಾಲ ಬಂದಿದೆ. ಬೇಸರವಾದರೆ ಒಮ್ಮೆ ನಿಂತು ಹಿಂತಿರುಗಿ ನೋಡಿ, ನೀವು ಎಷ್ಟು ದೂರ ಬಂದಿದ್ದೀರಾ ಅಂತ. ಈ ವರ್ಷ ಹೊಸ ಅವಕಾಶಗಳು, ಹೊಸ ಪರಿಚಯಗಳು ನಿಮ್ಮ ದಾರಿ ಕಾಯ್ತಾ ಇವೆ. ತಮ್ಮ ಗುರಿ ಮೇಲೆ ನಿಂತು ಹಾರಾಟ ಶುರು ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಮಿಥುನ ರಾಶಿಯ ಸ್ನೇಹಿತರಿಗೆ ಕಳಿಸಿಕೊಡಿ. ಹಾಗೆ ನೀವು ಕೇಳ್ತಾ ಇದ್ದರೆ, ಇಲ್ಲಿ ತನಕ ನೀವು ಈ ವಿಡಿಯೋ ಕೇಳಿದರೆ ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ನಲ್ಲಿ ತಿಳಿಸಿಕೊಡಿ. ಧನ್ಯವಾದಗಳು.